ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ಈ ದಿನ ಏನೇನು ದಾನ ಮಾಡಬೇಕು, ಯಾವ್ಯಾವ ವಸ್ತುಗಳನ್ನು ತಗೋಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಈ ದಿನ ಅಂದರೆ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ಪೂಜೆ ಮಾಡೋ ವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೀಪಾವಳಿ ಧನಲಕ್ಷ್ಮಿ ಪೂಜೆ ಅಂತೂ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಅದೇ ರೀತಿ ಅಕ್ಷಯ ತೃತೀಯ ದಿನ ಧನಲಕ್ಷ್ಮಿ ಪೂಜೆನೂ ತುಂಬಾ ಇಂಪಾರ್ಟೆಂಟು. ಮನೆಯಲ್ಲಿ ಯಾವಾಗಲೂ ಧನಲಕ್ಷ್ಮಿ ವಾಸ ಇರಲಿ ಅನ್ನೋ ಕಾರಣಕ್ಕೆ, ಅಂದರೆ ಸಂಪತ್ತು, ಸಮೃದ್ಧಿ, ಧನ ಧಾನ್ಯ ಯಾವಾಗಲೂ ಮನೆಯಲ್ಲಿ ತುಂಬಿರಬೇಕು. ಇದಕ್ಕೋಸ್ಕರನೇ ನಾವು ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಇನ್ನು ನಾನಾ ರೀತಿಯಲ್ಲಿ ನಾವು ಲಕ್ಷ್ಮೀ ಪೂಜೆನ ಮಾಡಿರ್ತೀವಿ. ಲಕ್ಷ್ಮೀ ಪೂಜೆನಲ್ಲಿ ಪ್ರಧಾನವಾದದ್ದು ಕಳಶದ ಪೂಜೆ. ಈ ಕಳಶದ ಅಲಂಕಾರವನ್ನು ಯಾವ ರೀತಿ ಮಾಡೋದು, ಹಾಗೆ ಕಳಶದ ಒಳಗಡೆ ಯಾವ ವಸ್ತುವನ್ನು ಹಾಕಬೇಕು, ಈ ಒಂದು ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಅಕ್ಷಯ ತೃತೀಯವನ್ನು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯೆಂದು ಆಚರಿಸ್ತೀವಿ. ಈ ದಿನ ವಿಷ್ಣು, ತಾಯಿ ಲಕ್ಷ್ಮೀದೇವಿ ಮತ್ತು ಸಂಪತ್ತಿನ ದೇವರಾದ ಕುಬೇರನಿಗೆ ವಿಶೇಷ ಪೂಜೆನ ಮಾಡ್ತೀವಿ. ನಾವು ವರ್ಷದಲ್ಲಿ ಆಷಾಢ, ಶ್ರಾವಣ, ಕಾರ್ತಿಕ ಮಾಸ, ಮಾರ್ಗಶಿರ ಮಾಸ, ಮಾಘ ಮಾಸ ಹೀಗೆ ಈ ಥರ ಸಮಯದಲ್ಲಿ ಲಕ್ಷ್ಮೀ ಪೂಜೆನ ಮಾಡ್ತಾ ಇರ್ತೀವಿ. ಕೆಲವರಿಗೆ ಕಳಶ ಇಡೋ ಪದ್ಧತಿ ಇರುತ್ತೆ, ಇನ್ನು ಕೆಲವರಿಗೆ ಇರೋದಿಲ್ಲ. ಕೆಲವರು ತೆಂಗಿನಕಾಯಿನ ಇಟ್ಬಿಟ್ಟು ಕಳಶವನ್ನು ಇಡ್ತಾರೆ, ಇನ್ನು ಕೆಲವರು ಬರೀ ವಿಳ್ಯದೆಲೆನ ಇಟ್ಬಿಟ್ಟು ಕಳಶವನ್ನು ಇಡ್ತಾರೆ. ಅವರವರ ಪದ್ಧತಿ ಪ್ರಕಾರ ಕಳಶವನ್ನು ಇಡ್ತಾ ಇರ್ತಾರೆ. ಈ ಥರ ಕಳಶ ಸ್ಥಾಪನೆ ಮಾಡಿ ಲಕ್ಷ್ಮೀ ಪೂಜೆನ ಮಾಡ್ತೀವಿ. ಇನ್ನು ಪೂಜೆಯ ಸಮಯದಲ್ಲಿ ದೇವರಿಗೆ ಆಹಾರವನ್ನು ಅರ್ಪಿಸೋದು ಕೂಡ ತುಂಬ ಒಳ್ಳೆಯದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಏಕೆಂದರೆ ನೈವೇದ್ಯವನ್ನು ನಾವು ಇಟ್ಟಿಲ್ಲ ಅಂದರೆ ಆ ಪೂಜೆ ಅಪೂರ್ಣ ಅಂತ ಹೇಳ್ತಾರೆ. ಆದ್ದರಿಂದ ಅಕ್ಷಯ ತೃತೀಯ ದಿನ ಈ ವಿಶೇಷ ವಸ್ತುಗಳನ್ನು ದೇವರಿಗೆ ಅರ್ಪಿಸಿ ಆಶೀರ್ವಾದನ ಪಡ್ಕೋಬೇಕು. ಇದೇ ಅಕ್ಷಯ ತೃತೀಯ ದಿನ ತುಂಬ ಜನ ಅರಿಶಿನ ಕುಂಕುಮ ಬಟ್ಲು ತೊಗೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಕಾಮಾಕ್ಷಿ ದೀಪವನ್ನು ತೊಗೋಬೇಕು ಅಂತಲೂ ಅಂದ್ಕೊಂಡಿರ್ತಾರೆ. ಕೆಲವರು ಲಕ್ಷ್ಮಿಯ ಮುಖವಾಡವನ್ನು ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಇನ್ನು ಕಳಶಕ್ಕೆ ಹಾಕುವಂಥ ಮಾಂಗಲ್ಯ ಇಂಥದ್ದನ್ನೆಲ್ಲ ನಾವು ತೊಗೋಬೇಕು ಅಂತಲೂ ಕೂಡ ಕೆಲವರು ಅಂದ್ಕೊಂಡಿರ್ತಾರೆ. ಇದನ್ನು ಯಾವ ರೀತಿ ಇಟ್ಟು ಪೂಜೆ ಮಾಡಬೇಕು, ಕಳಶಕ್ಕೆ ಯಾವ ರೀತಿ ನಾವು ತೊಡಿಸ್ಬಿಟ್ಟು ಅಲಂಕಾರ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನು ಅಕ್ಷಯ ತೃತೀಯ ದಿನ ಲಕ್ಷ್ಮೀ ದೇವಿಯೊಂದಿಗೆ ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಇರುವಂಥ ಎಲ್ಲ ರೀತಿಯ ಬಿಕ್ಕಟ್ಟು ದೂರ ಆಗುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮೀ ದೇವಿಯು ಶ್ರೀಫಲವನ್ನು ಅಂದರೆ ತೆಂಗಿನಕಾಯಿನ ತುಂಬಾ ಪ್ರೀತಿಸ್ತಾರೆ. ಇದಕ್ಕೋಸ್ಕರನೇ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ಹಾಕಿಬಿಟ್ಟು ತೆಂಗಿನಕಾಯಿನ ಇಟ್ಬಿಟ್ಟು ದೇವಿಗೆ ಅರ್ಪಿಸೋದ್ರಿಂದ ಇದರಿಂದ ತಾಯಿಗೆ ತುಂಬಾ ಸಂತೋಷ ಆಗುತ್ತೆ. ಜೊತೆಗೆ ಇದರಿಂದ ಮಾಡಿದ ಆಹಾರ ಆಕೆಗೆ ಬಲು ಪ್ರೀತಿ. ಆದಷ್ಟು ತೆಂಗಿನಕಾಯಿ ಉಪಯೋಗಿಸಿದಂತಹ ಆಹಾರವನ್ನು ದೇವಿಗೆ ಅರ್ಪಿಸಬೇಕು. ಇವಾಗ ಕಳಶದ ಒಳಗಡೆ ಏನೇನು ಹಾಕಬೇಕು ಅಂತ ತಿಳ್ಕೊಳ್ಳೋಣ. ಮನೆಗಳಲ್ಲಿ ಪ್ರತಿದಿನ ಪೂಜೆ ಮಾಡುವಂತಹ ಕಳಶಕ್ಕೆ ಬೆಳ್ಳಿ ಕಾಯಿನ್ ಅದನ್ನು ಒಂದನ್ನು ಹಾಕಬೇಕು. ಒಂದು ಬೆಳ್ಳಿ ಕಾಯಿನ್ನ ಹಾಕಬೇಕು ಮತ್ತು ಒಂದು ಗುಂಡು ಅಡಿಕೆ ಇದನ್ನು ಹಾಕಿದ್ರೆ ಸಾಕು. ಕಳಶವನ್ನು ಬದಲಾಯಿಸುವಾಗ ಅಂದರೆ ತೊಳೆದು ಕ್ಲೀನ್ ಮಾಡುವಂಥ ಸಮಯದಲ್ಲಿ ಕಳಶದ ನೀರನ್ನು ತುಳಸಿ ಗಿಡ ಅಥವಾ ಯಾವುದೇ ಗಿಡಕ್ಕೆ ಹಾಕ್ಬೋದು. ಅದರೊಳಗಡೆ ನಾವು ಹಾಕಿರುವಂತಹ ಬೆಳ್ಳಿ ಕಾಯಿನು ಮತ್ತು ಅಡಿಕೆಯನ್ನು ಮತ್ತೆ ತೊಳೆದುಬಿಟ್ಟು ಕಳಶದ ಒಳಗಡೆನೆ ಹಾಕಬೇಕು. ನಾವು ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತೀವಿ. ಈ ಥರ ವಿಶೇಷವಾದ ದಿನಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ, ಕಳಶವನ್ನು ಸ್ಥಾಪನೆ ಮಾಡುವಾಗ ಅದರೊಳಗಡೆ ಲಾವಂಚ ಬೇರನ್ನು ಹಾಕಬೇಕು. ಎಲ್ಲ ಗ್ರಂಥಿ ಅಂಗಡಿನಲ್ಲೂ ಸಿಗುತ್ತೆ, ನಿಮಗೆ ಆನ್ಲೈನ್ ಮೂಲಕ ಕೂಡ ಸಿಗುತ್ತೆ. ಇದ್ರ ಬೆಲೆ ಕೂಡ ಕಡಿಮೆ. ನೀವು ಒಂದು ಸಲ ಇದನ್ನು ತಂದಿಟ್ಕೊಂಡ್ರೆ ಸಾಕು, 2-3 ವರ್ಷ ಇದನ್ನು ಯೂಸ್ ಮಾಡ್ಕೋಬೋದು, ಅಷ್ಟು ನಿಮಗೆ ಸಿಗುತ್ತೆ. ಒಂದು ಪ್ಯಾಕೆಟ್ನಲ್ಲಿ ಇಷ್ಟು ಸಿಗುತ್ತೆ. ಇದರಲ್ಲಿ ಒಂದು ಸಣ್ಣ ಕಡ್ಡಿ ತೊಗೊಂಡ್ರೆ ಸಾಕು. ಅಂದರೆ ಒಂದು 4 ಇಂಚು ಇಲ್ಲ 5 ಇಂಚಷ್ಟು ಒಂದೇ ಒಂದು ಕಡ್ಡಿನ ತೊಗೊಂಡ್ಬಿಟ್ಟು ಈ ಕಳಶದ ಒಳಗಡೆ ಹಾಕಬೇಕು. ಲಾವಂಚ ಬೇರಿಗೆ ಧನಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ. ಅದಕ್ಕೋಸ್ಕರನೇ ಇಂತಹ ವಿಶೇಷ ದಿನಗಳಲ್ಲಿ ಲಾವಂಚ ಬೇರನ್ನು ಹಾಕಬೇಕು. ಇನ್ನು ಈ ದಿನ ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಕಲ್ಸಕ್ಕರೆಯನ್ನು ನೈವೇದ್ಯವಾಗಿಡೋದು ಮಾತ್ರ ಮರಿಬೇಡಿ. ಇದರಿಂದ ಅಂತೂ ದೇವಿ ತುಂಬಾ ಸಂತೋಷ ಪಡ್ತಾರೆ. ನೀವು ಪೂಜೆ ಎಲ್ಲ ಆದಮೇಲೆ ಮಾರನೇ ದಿನ ಅಥವಾ ನೀವು ಯಾವಾಗ ಕಳಶವನ್ನು ವಿಸರ್ಜನೆ ಮಾಡ್ತೀರೋ ಆಗ ಅದರೊಳಗಡೆ ಇರುವ ಈ ಲಾವಂಚ ಬೇರನ್ನ ತೆಗೆದುಬಿಟ್ಟು ನಿಮ್ಮ ಪರ್ಸ್ನಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೋಬೋದು. ಇದು ನೀರಿನಲ್ಲಿ ಇದ್ದರೂ ಕೂಡ ಏನೂ ಆಗೋದಿಲ್ಲ.
ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ವಿಷಯ. ಗೊತ್ತಿಲ್ಲದೆ ಇರೋರಿಗೆ ಅಕ್ಷಯ ತೃತೀಯ ದಿನ ಏನು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಅಥವಾ ಏನಾದರೂ ತಗೋಬೇಕು ಅಂತ ತುಂಬ ಆಸೆ ಇದೆ, ಅಥವಾ ನಮಗೆ ಏನೂ ತಗೊಳ್ಳೋದಕ್ಕೆ ಶಕ್ತಿನೇ ಇಲ್ಲ ಅಂತ ಅನ್ನೋರು 30 ರೂಪಾಯಿನ ಖರ್ಚು ಮಾಡಿ ಈ ಲಾವಂಚ ಬೇರನ್ನು ತೊಗೊಂಡ್ಬಿಟ್ಟು ತಂದು ಕಳಶಕ್ಕೆ ಹಾಕಿ. ಇದ್ರ ಬೆಲೆ ಅಂತೂ 25 ರೂಪಾಯಿ ಅಥವಾ 30 ರೂಪಾಯಿಗೆಲ್ಲ ಸಿಗುತ್ತೆ. ಪ್ರತಿಯೊಂದು ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ. ಅದು ನೀವು ಮೊದಲೇ ಅದನ್ನು ವಿಚಾರಿಸ್ಬಿಟ್ಟು ತಂದಿಟ್ಕೊಳ್ಳಿ. ಮಾರನೇ ದಿನ ಅಕ್ಷಯ ತೃತೀಯ ದಿನ ನೀವು ಕಳಶದೊಳಗಡೆ ಹಾಕಬಹುದು. ಇಲ್ಲ ಅಕ್ಷಯ ತೃತೀಯ ದಿನ ನಾವು ಅದನ್ನು ತೊಗೊಂಡು ಬಂದು ಆ ದಿನನೇ ಕಳಶಕ್ಕೆ ಹಾಕಿ ಪೂಜೆನ ಮಾಡ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು, ಅಥವಾ ನೀವು ಮುಂಚೆನೇ ಈ ಥರನೂ ಮಾಡ್ಕೋಬೋದು. ಹಾಗೆ ಆ ದಿನ ವಿಶೇಷವಾಗಿ ಅಲಂಕಾರವನ್ನು ಮಾಡ್ಬೋದು. ಅಂದರೆ ಕಳಶಕ್ಕೆ ಕೆಂಪು ದಾಸವಾಳ ಅಥವಾ ತಾವರೆ, ಮಲ್ಲಿಗೆ ಹೂವು ಇದನ್ನೆಲ್ಲನೂ ಕೂಡ ಕಳಶಕ್ಕೆ ಇಟ್ಟು ಅಲಂಕಾರನ ಮಾಡ್ಕೊಳ್ಳಿ. ಗೆಜ್ಜೆ ವಸ್ತ್ರನ ಏರಿಸಿ, ನೀವು ಹೊಸದಾಗಿ ಮಾಂಗಲ್ಯ ತಂದಿದ್ರೆ ಅಥವಾ ಇದ್ದರೆ ಕಳಶಕ್ಕೆ ಧರಿಸ್ಬೋದು. ಅದಕ್ಕೆ ಕರಿಮಣಿ ಅವಳವನ್ನು ಹಾಕಿ ಮಾಂಗಲ್ಯಕ್ಕೆ ರೆಡಿ ಮಾಡಿಟ್ಕೊಳ್ಳಿ. ಸಣ್ಣ ಸಣ್ಣ ಕರಿಮಣಿ ಬರುತ್ತಲ್ಲ, ಅದನ್ನು ತಂದುಬಿಟ್ಟು ಅದನ್ನು 2 ಎಳೆ ಆ ಥರ ಪೋಣಿಸ್ಕೊಂಡು ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ದೇವಿಗೆ ನಮಸ್ಕಾರ ಮಾಡಿ ನೀವು ಅದನ್ನು ಕಟ್ಬೋದು. ಒಳ್ಳೆಯ ಆಕರ್ಷಣ ಗುಣ ಇರುವಂಥ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಅಕ್ಷಯ ತೃತೀಯ ದಿನ ನೀವೇನು ಕಳಶವನ್ನು ಸ್ಥಾಪನೆ ಮಾಡ್ತಿರೋ ಅದರೊಳಗಡೆ ಒಂದು ಲಾವಂಚ ಬೇರನ್ನು ಹಾಕಿ, ಅದ್ರ ಜೊತೆಗೆ ಬೆಳ್ಳಿ ಕಾಯಿನು, ಗುಂಡು ಅಡಿಕೆ, ನೀವೇನು ಮಾಮೂಲಿಯಾಗಿ ಕಳಶದ ಒಳಗಡೆ ಹಾಕ್ತಿರೋ ಅದನ್ನೆಲ್ಲ ಹಾಕಿಬಿಟ್ಟು ಈ ರೀತಿ ನೀವು ಪೂಜೆನ ಮಾಡ್ಕೋಬೋದು. ಇನ್ನು ದೇವಿಗೆ ಮುಖವಾಡ ಏನಾದ್ರು ತೊಗೊಂಡಿದ್ರೆ ಅದನ್ನು ಅಂಗಡಿಯಿಂದ ತಂದ ಮೇಲೆ ನೀವು ಅದನ್ನು ತೊಳೆದುಬಿಟ್ಟು ಆಮೇಲೆ ದೇವರಿಗೆ ಇಡಬೇಕು. ಒಡವೆಗಳೇ ಆಗಿರಲಿ ಅಥವಾ ಮುಖವಾಡನೇ ಆಗಿರಲಿ, ಅರಿಶಿಣದ ನೀರು ಮತ್ತು ಹಾಲು ಮತ್ತು ಉಪ್ಪಿನ ನೀರಿನಿಂದ ತೊಳೆದುಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಒರೆಸಿ ಆಮೇಲೆ ದೇವಿಗೆ ಅಲಂಕಾರ ಮಾಡಿ ಆಮೇಲೆ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ. ಕಿವಿ ಓಲೆ ಮೂಗುತಿ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ಕಳಶಕ್ಕೆ ಧಾರಣೆ ಮಾಡಿ. ಇನ್ನೇನಾದರೂ ಅರಿಶಿನ ಕುಂಕುಮದ ಬಟ್ಲನ್ನು ತೊಗೊಂಡಿದ್ರೆ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಳೆದು ಅದರಲ್ಲಿ ಅರಿಶಿನ ಕುಂಕುಮ ತುಂಬಿಸ್ಬಿಟ್ಟು ಕಳಶದ ಮುಂದೆ ಇಟ್ಟು ಪೂಜೆನ ಮಾಡಬೇಕು. ನೀವು ದೇವರಿಗೆ ದೀಪಗಳನ್ನು ತೊಗೊಂಡಿದ್ರು ಕೂಡ ಅಷ್ಟೇ, ಅದನ್ನು ಕೂಡ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮನ ಹಚ್ಚಿ ಕಳಶದ ಮುಂದೆ ದೀಪನ ಹಚ್ಚಬೇಕು. ಮೊದಲು ಬೆಳ್ಳಿ ದೀಪವನ್ನು ತೊಗೊಂಡು ಹಚ್ತಾ ಇದ್ದೀನಿ ಅಂತ ಅಂದರೆ ಆ ದಿನ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು. ನೀವು ಸಣ್ಣ ದೀಪ ತೊಗೊಂಡಿದ್ರು ಅಷ್ಟೇ ಅಥವಾ ಕಾಮಾಕ್ಷಿ ದೀಪವನ್ನು ತೊಗೊಂಡಿದ್ರು ಅಷ್ಟೇ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ. ಇನ್ನು ನೀವು ತಾಮ್ರದ ದೀಪ ಇಲ್ಲ ಹಿತ್ತಾಳೆ ದೀಪನ ತೊಗೊಂಡಿದ್ದೀವಿ ಅಂತ ಅಂದರೂ ಕೂಡ ಅಷ್ಟೇ ದೇವ್ರ ಮುಂದೆ ಹಚ್ಚುವಾಗ ತುಪ್ಪ ಹಾಕಿನೇ ದೀಪವನ್ನು ಹಚ್ಚಬೇಕು. ಇದು ಮನೆಗೆ ಒಳ್ಳೆ ಸಮೃದ್ಧಿಯನ್ನು ತಂದುಕೊಡುತ್ತೆ. ಅಥವಾ ಒಡವೆಗಳನ್ನು ಆ ದಿನ ತಂದಿದ್ದೀರಾ ಅಂತ ಅಂದರೆ, ಅಥವಾ ಮನೆಯಲ್ಲೇ ಇರುವಂಥ ಒಡವೆಗಳನ್ನು ನೀವು ದೇವರಿಗೆ ಹಾಕ್ತೀರಾ ಅಂದರೆ ಇದನ್ನು ಕೂಡ ಚೆನ್ನಾಗಿ ತೊಳೆದು ಆ ದಿನ ಕಳಶಕ್ಕೆ ಹಾಕ್ಬೋದು. ಈ ಥರ ನಾವು ಚಿನ್ನವನ್ನು ಧಾರಣೆ ಮಾಡಿ ಕಳಶವನ್ನು ಪೂಜೆ ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಅಕ್ಷಯ ತೃತೀಯ ದಿನ ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ದೇವರ ಅಲಂಕಾರ ಅನ್ನೋದು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಅದರಲ್ಲೂ ಇಂತಹ ವಿಶೇಷ ದಿನಗಳಲ್ಲಿ ಈ ರೀತಿ ವಿಶೇಷವಾಗಿ ಅಲಂಕಾರನ ಮಾಡೋದ್ರಿಂದ ಮನೆಗೆ ಸಮೃದ್ಧಿ, ಮನಸ್ಸಿಗೆ ನೆಮ್ಮದಿ ಕೂಡ ಎರಡೂ ಕೂಡ ಸಿಗುತ್ತೆ. ಇನ್ನು ತಾವರೆ ಬೀಜ, ಇದನ್ನು ಕೂಡ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ. ಹಾಗಾಗಿ ಇದನ್ನು ಪೂಜೆಗೆ ಬಳಸಬೇಕು. ಅಕ್ಷಯ ತೃತೀಯದಂದು ಇದನ್ನು ದೇವಿಗೆ ಅರ್ಪಣೆ ಮಾಡಿದರೆ ಆಕೆ ತನ್ನ ಭಕ್ತರ ಬಯಕೆಗಳನ್ನು ಪೂರೈಸ್ತಾರೆ ಅನ್ನೋ ನಂಬಿಕೆ ಇದೆ. ಇನ್ನು ಆ ದಿನ ಹಾಲಿನಿಂದ ಮಾಡಿರುವ ಪಾಯಸವನ್ನು ದೇವಿಗೆ ಅರ್ಪಿಸಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಸಂಪತ್ತಿನ ದೇವತೆಯಾದ ಲಕ್ಷ್ಮಿಗೆ ವೀಳ್ಯದೆಲೆ ಅಂದ್ರೂ ಕೂಡ ತುಂಬ ಇಷ್ಟ. ಇನ್ನು ಕೆಲವು ಕಡೆ ಅಕ್ಷಯ ತೃತೀಯದಂದು ಪೂಜೆ ಮುಗಿದ ನಂತರ ಲಕ್ಷ್ಮೀ ದೇವಿಗೆ ಪಾನ್ ಅದನ್ನು ಕೂಡ ಇಡ್ತಾರೆ. ಇದರಿಂದ ತಾಯಿಯ ಆಶೀರ್ವಾದ ಸಿಗುತ್ತೆ ಮತ್ತು ಭಕ್ತರಿಗೆ ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡ್ತಾರೆ. ಈ ಒಂದು ದಿನ ತಾಯಿ ಲಕ್ಷ್ಮಿಯೊಂದಿಗೆ ವಿಷ್ಣು ಮತ್ತು ಕುಬೇರನ ಆಶೀರ್ವಾದನೂ ಕೂಡ ಸಿಗುತ್ತೆ. ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾಕಾಲ ಇರುತ್ತೆ. ಇಷ್ಟು ಕೂಡ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ದೇವಿಗೆ ಕಳಶದ ಪೂಜೆ ಮಾಡುವಂಥ ವಿಧಾನ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಕಳಶದ ಪೂಜೆನ ಯಾವ ರೀತಿ ಮಾಡಬೇಕು ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.